ಈಶ್ವರಪ್ಪ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಶಿವಮೊಗ್ಗದಿಂದ ಈಶ್ವರಪ್ಪ ಇವತ್ತು ಏನು ಮಾಡ್ತಾರೆ ಅನ್ನೋದು ಕುತೂಹಲ ಇದೆ. 3 ಗಂಟೆಗೆ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆ ಗಳಿಗೆ ಇನ್ನು 1.5 ಗಂಟೆ ಸಮಯ ಅಷ್ಟೇ ಇದೆ. ನಾಮಪತ್ರ ವಾಪಸ್ ಪಡೆದೇ ಇದ್ರೆ ಈಶ್ವರಪ್ಪನವರನ್ನ ಇಂದು ಉಚ್ಚಾಟನೆ ಮಾಡುವ ನಿರ್ಧಾರವನ್ನ ಬಿಜೆಪಿ ಮಾಡುವಂತಹ ಸಾಧ್ಯತೆ ಇದೆ. ಈಶ್ವರಪ್ಪ ಹಾವೇರಿಯಿಂದ ತಮ್ಮ ಮಗನಿಗೆ ಟಿಕೆಟ್ ಅನ್ನ ಕೇಳಿದ್ರು. ಆದರೆ ಹಾವೇರಿಯ ಟಿಕೆಟ್ ಅನ್ನ ಬಸವರಾಜ ಬೊಮ್ಮಾಯಿ ಅವರಿಗೆ ಕೊಟ್ಟ ಕಾರಣದಿಂದಾಗಿ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ತೊಡೆ ತಟ್ಟಿ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ರಾಷ್ಟ್ರ ಭಕ್ತರ ಬಳಗ ಅನ್ನುವಂತಹ ಒಂದು ಗ್ರೂಪ್ ಅನ್ನ ಮಾಡಿಕೊಂಡು ನರೇಂದ್ರ ಮೋದಿಯವರ ಫೋಟೋವನ್ನ ಬಳಸಿಕೊಂಡು ಈಶ್ವರಪ್ಪನವರು ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಹುತೇಕ ಈಶ್ವರಪ್ಪನವರು ನಾಮಪತ್ರ ವಾಪಸ್ ಪಡೆಯುವಂತಹ ಸಾಧ್ಯತೆ ಇಲ್ಲ. ಈಶ್ವರಪ್ಪ ನಾಮಪತ್ರ ವಾಪಸ್ ಪಡೆದೇ ಇದ್ರೆ ಇವತ್ತು ಸಂಜೆಯ ವೇಳೆಗೆ ಈಶ್ವರಪ್ಪನವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿದ ಪ್ರಮುಖ ನಾಯಕರಲ್ಲಿ ಈಶ್ವರಪ್ಪ ಒಬ್ಬರು. ಅನಂತಕುಮಾರ್ ಮತ್ತು BS ಯಡಿಯೂರಪ್ಪನವರ ಜೊತೆ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿದ ನಾಯಕ ಈಶ್ವರಪ್ಪ. ಈಗ ಅದೇ ಈಶ್ವರಪ್ಪ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಅಮಿತ್ ಶಾ, JP ನಡ್ಡಾ, RSSನ ನಾಯಕರು ಎಲ್ಲರೂ ಮಾಡಿದ್ರು. ಯಾರ ಮನವೊಲಿಕೆಗೂ ಬಗ್ತಾ ಇಲ್ಲ ಈಶ್ವರಪ್ಪ. ಇನ್ನು ಕೇವಲ 1.5 ಗಂಟೆ ಸಮಯ ಇದೆ. ವಾಪಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇಲ್ಲ. ಹಾಗಾಗಿ ಇವತ್ತು ಸಂಜೆಯ ವೇಳೆಗೆ ಈಶ್ವರಪ್ಪನವರ ಉಚ್ಚಾಟನೆ ಆದರೂ ಆಗಬಹುದು. ಇದಿಷ್ಟು ಈವರೆಗಿನ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.